ತಾಲೂಕಿನ ರೋಡಲಬಂಡಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಹೇಳಿದರೆ ಸಾರ್ವಜನಿಕರ ಮೇಲೆ ದೌರ್ಜನ್ಯ. ಗ್ರಾಮದ ಮಾದಿಗ ಸಮುದಾಯದ ಮಹಿಳೆಯರು ಪಂಚಾಯಿತಿಗೆ ಮುತ್ತಿಗೆ ಹಾಕಲು ಯತ್ನ. ಪಂಚಾಯಿತಿಯಲ್ಲಿ ಯಾವೊಬ್ಬ ಸಿಬ್ಬಂದಿಗಳಿಲ್ಲದೆ ಖಾಲಿ ಕುರ್ಚಿಗಳಿಂದ ಸ್ವಾಗತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಶಂಭುಲಿಂಗ ರೋಡಲಬಂಡರವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ ಶಂಭುಲಿಂಗರವರೇ, ಏನು ವರದಿ ಇದು? ಪಿಡಿಒ ಯಾಕೆ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ? ಸರ್, ಇದು ರೋಡಲಬಂಡ ತೋಗ ಗ್ರಾಮದ 1ನೇ ವಾರ್ಡಿನ ಮಾದಿಗ ಸಮುದಾಯದಲ್ಲಿ ಕುಡಿಯುವ ನೀರು ಮತ್ತು ಸಿಸಿ ರಸ್ತೆ, ಬೀದಿ ದೀಪಗಳು, ಇನ್ನು ಸಮುದಾಯ ಭವನಕ್ಕೆ ಸಂಬಂಧಪಟ್ಟಂತ ಅನೇಕ ಸಮಸ್ಯೆಗಳಿದ್ದು ಸುಮಾರು ದಿನಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಆ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸ್ಪಂದನೆ ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಸರ್, ಶಂಭುಲಿಂಗ ಅವರೇ, ಅಲ್ಲಿನ ಸ್ಥಳೀಯ ಮಾದಿಗ ಸಮುದಾಯದ ಮಹಿಳೆಯರು ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ಮುತ್ತಿಗೆಗೆ ಏನು ಪ್ರಯತ್ನ ಪಟ್ಟರು, ಅವ್ರಿಗೆ ಏನು ಸ್ಪಂದನೆ ಸಿಕ್ತು, ಮತ್ತೆ ಅಲ್ಲಿ ಯಾರಿದ್ರು ಅಂತ? ಸರ್, ಪಿಡಿಒ ಅವರು ಪಂಚಾಯತಿಗೆ ವಾರದಲ್ಲಿ 1 ದಿನ ಬರುತ್ತಾರೆ ಅಂತ ಗ್ರಾಮಸ್ಥರು ಹೇಳ್ತಿದ್ರು. ಸರ್, ಅಲ್ಲಿ 15 ದಿನಗಳಿಂದ ವಾರ್ಡಿನಲ್ಲಿ ಒಂದು ಹನಿ ನೀರಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಬೇಸತ್ತ ಸಮುದಾಯದ ಮಹಿಳೆಯರು ಪಂಚಾಯತಿಗೆ ಕೇಳಲು ಹೋದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರಿಗಳಾದ ಪಿಡಿಒ ಮತ್ತು ಕಾರ್ಯದರ್ಶಿಗಳು ಕೂಡ ಇರೋದಿಲ್ಲ ಸರ್. ಮತ್ತೆ ಇನ್ನಿತರ ಬಿಲ್ ಕಲೆಕ್ಟರ್ ಇರ್ಬೋದು ಅಥವಾ ಒಬ್ಬ ಕಂಪ್ಯೂಟರ್ ಆಪರೇಟರ್ ಕೂಡ ಅಲ್ಲಿ ಪಂಚಾಯತಿಯಲ್ಲಿ ಇರೋದಿಲ್ಲ ಸರ್. ಆ ವಿಡಿಯೋ ಮುಖಾಂತರ ನೋಡಬಹುದು ನಾವು. ಅಲ್ಲಿ ಯಾವುದೇ ಅಧಿಕಾರಿಗಳಿರಲ್ಲ ಅಥವಾ ಸಿಬ್ಬಂದಿಗಳು ಕೂಡ ಇರಲ್ಲ. ಅಲ್ಲಿ ಖಾಲಿ ಚೇರ್ಗಳು ಕೂಡ ಅಲ್ಲಿ ಕಾಣಿಸ್ತಿದ್ದೇವೆ ಸರ್. ಅಂದ್ರೆ ಪಂಚಾಯತಿಯಲ್ಲಿ ಯಾವೊಬ್ಬ ಸಿಬ್ಬಂದಿ ಕೂಡ ಇರ್ಲಿಲ್ವಾ? ಹೆಂಗೆ ಶಂಭುಲಿಂಗ ಅವರೇ? ಯಾರು ಇರಲಿಲ್ಲ ಸರ್. ಅಲ್ಲಿ ಯಾವೊಬ್ಬ ಸಿಬ್ಬಂದಿ ಕೂಡ ಇರಲಿಲ್ಲ ಸರ್. ಅಲ್ಲಿ ಖಾಲಿ ಚೇರ್ಗಳು ಕಾಣಿಸ್ತಿದೆ ಸರ್. ಓಕೆ ಶಂಭುಲಿಂಗ ಅವರೇ, ಇದಕ್ಕೆ ಪಿಡಿಒ ಪ್ರತಿಕ್ರಿಯೆ ಹೇಗಿತ್ತು, ಮತ್ತೆ ಇದರ ಮುಂದುವರೆದ ಭಾಗ ಏನಾಗ್ಬೋದು? ಅವರು ಗ್ರಾಮಸ್ಥರು ಪಂಚಾಯತಿ ಪಿಡಿಒ ಅವರು ಪಂಚಾಯತಿಗೆ ಪಿಡಿಒ ಅವರಿಗೆ ಫೋನ್ ಮಾಡಿದಾಗ ಪಿಡಿಒ ಅವರು ಕರೆ ಮೂಲಕ ಹೇಳ್ತಿದ್ದಾರೆ ಸರ್. ಅವರು ವಾರದಲ್ಲಿ 1 ದಿನ ಮಾತ್ರ ಪಂಚಾಯತಿಗೆ ಬರುತ್ತಾರೆ. ಇನ್ನು ಸಮಸ್ಯೆ ಬಗ್ಗೆ ಹೇಳಿಕೊಂಡರೆ, ನನಗೆ 2 ಪಂಚಾಯತಿ ಇರೋದ್ರಿಂದ ನಿಮ್ಮ ಪಂಚಾಯತಿಗೆ ಬರೋಕೆ ಆಗೋಲ್ಲ, ಮತ್ತೆ ನಿಮ್ಮ ಪಂಚಾಯತಿಗೆ ಸಮಸ್ಯೆಗಳು ಬಗೆಹರಿಸಲು ಪಂಚಾಯತಿಯಲ್ಲಿ ದುಡ್ಡು ಕೂಡ ಇಲ್ಲ, ಪಂಚಾಯತಿಗೆ ದುಡ್ಡು ಬಂದಾಗ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತಕ್ಕಂಥ ಮಾತು ಕೂಡ ಅವ್ರು ಹೇಳ್ತಿದ್ದಾರೆ ಸರ್. ಅಂದ್ರೆ ಸಾರ್ವಜನಿಕರಿಗೆ ಬೇಜವಾಬ್ದಾರಿ ಮತ್ತು ಉಡಾಪೆ ಉತ್ತರಗಳನ್ನು ಕೊಡ್ತಿದ್ದಾರೆ ಅನ್ನಂಗಾಯ್ತು. ಹೌದು ಸರ್, ಅದು ಬರೀ ನಾನು ಚಾರ್ಜ್ ಅಷ್ಟೇ ತಗೊಂಡಿದ್ದೀನಿ, ಹಿಂಗಾಗಿ ನನಗೆ ಬರಕ್ ಆಗಲ್ಲ ಪಂಚಾಯತಿಗೆ, ನೀವು ಏನ್ ಬೇಕಾದ್ರೂ ಮಾಡಿಕೊಳ್ಳಿ, ಎಲ್ಲಿಗಾದ್ರೂ ಹೋಗಿ ಏನಾದ್ರೂ ಕೇಳ್ಕೊಳ್ಳಿರಿ ಅಂತ ಏಕವಚನದಲ್ಲಿ ಒಂದು ಮಾದಿಗ ಸಮುದಾಯದ ಮೇಲೆ ಒಂದು ಏಕವಚನದಲ್ಲಿ ಮಾತನಾಡ್ತಾರೆ ಸರ್. ಓಕೆ ಶಂಭುಲಿಂಗ ಅವರ ಪಿಡಿಒ ಉಡಾಪೆ ಉತ್ತರದ ಬಗ್ಗೆ ಅಲ್ಲಿನ ದಲಿತ ಮುಖಂಡರು ಅಥವಾ ಸಂಘ ಸಂಸ್ಥೆಗಳ ಮುಖಂಡರು ಅವರ ಮೇಲಾಧಿಕಾರಿಗಳಾಗಿರುವಂತಹ ಈವರ್ ಅವರಿಗೆ ದೂರು ನೀಡುವಂತದ್ದು ಅಥವಾ ಅವರನ್ನು ಸಂಪರ್ಕ ಮಾಡುವಂತದ್ದು ಏನಾದರೂ ಆಗಿದೆಯಾ ಅಂತ? ಅದು ಸಮುದಾಯಕ್ಕೆ ಸಂಬಂಧಪಟ್ಟವರು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಬರೇ ನಾನು ಹೇಳ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆಗಳು ಮಾತ್ರ ಕೊಡ್ತಾರೆ ಸರ್. ಅವ್ರು ಇಲ್ಲಿವರೆಗೆ ಎಷ್ಟೋ ಸಲ ಗ್ರಾಮಕ್ಕೆ ವಿಸಿಟ್ ಅಂದ್ರೂ ಕೂಡ ಅವ್ರು ಒಂದ್ಸಲ ವಿಸಿಟ್ ಕೊಟ್ಟಿರೋಗಿಲ್ಲ. ಅಲ್ಲಿ ಆಶ್ವಾಸನೆ ಕೊಡೋದ್ರ ಮೂಲಕ ಅವರು ಮಾತಾಡ್ತಿದ್ದಾರೆ ಸರ್. ಇನ್ನು ಯಾವುದೇ ರೀತಿಯಾದಂತ ಅಧಿಕಾರಿಗಳಿಗೆ ಬಂದಿಲ್ಲ, ಯಾವುದೇ ರೀತಿಯಾದಂತ ಸ್ಪಂದನೆ ಕೂಡ ಅಲ್ಲಿ ಮಾಡಿಲ್ಲ ಸರ್. ಶಂಭುಲಿಂಗ ಅವರು, ಈಗ ಅಲ್ಲಿನ ಸ್ಥಳೀಯರು ಪಂಚಾಯತಿ ಮುತ್ತಿಗೆ ಹಾಕಲು ಹೋಗಿ ಅಲ್ಲಿ ಯಾರು ಇಲ್ಲದ ಕಾರಣ ಮುತ್ತಿಗೆ ವಿಳಂಬವಾಗಿರುವಂತದ್ದು, ಹಾಗಾದ್ರೆ ಅವರ ಮುಂದಿನ ನಡೆ ಏನು ಶಂಭು ಅವರೇ? ಆ ಪಂಚಾಯತಿಗೆ ಮುತ್ತಿಗೆ ಹಾಕಲು ಅಲ್ಲಿ ಸಮುದಾಯದ ಮಹಿಳೆಯರಲ್ಲಿ ಹೋದಾಗ ಸರ್, ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಲ್ಲದಿರೋದ್ರಿಂದ ಖಾಲಿ ಚೇರ್ಗಳು ಇರ್ತವೆ ಸರ್. ಅಲ್ಲಿ ಮಾತಾಡಕ್ಕೆ ಯಾರು ಇರೋದಿಲ್ಲ. ಆ ಸಮಯದಲ್ಲಿ ಅದು ಪ್ರತಿಭಟನೆಯ ಮುಖ್ಯಸ್ಥನ ವಹಿಸಿಕೊಂಡಿರ್ತಕ್ಕಂಥ DSS ಮುಖಂಡರಾದಂತಹ ಕ್ಷೀರಲಿಂಗಪ್ಪ ಅವರು ಅಲ್ಲಿ ಹೋಗಿ ಕೇಸಲ್ಲಿ ಒಂದು ಮಾತಾಡ್ತಾರೆ ಸರ್. ಏನಂದ್ರೆ, ಮುಂದಿನ ದಿನದಲ್ಲಿ ಕೂಡಲೇ ಸ್ಪಷ್ಟಪಡಿಸಬೇಕು, ಸಮಸ್ಯೆಗಳನ್ನು ಸ್ಪಂದಿಸಿ ಬಗೆಹರಿಸಿಕೊಡ್ಬೇಕು, ಇಲ್ಲಾಂದ್ರೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಿದ್ದಾರೆ ಸರ್. ಓಕೆ ಶಂಭುಲಿಂಗ ಅವರ, ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಗಿರಬೇಕು ಮತ್ತು ಸಾರ್ವಜನಿಕರೊಡನೆ ಅವರ ಬಾಂಧವ್ಯ ಹೇಗಿರಬೇಕು ಅನ್ನೋ ಸಣ್ಣ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳದೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವ ಇಂತಹ ಅಭಿವೃದ್ಧಿ ಅಧಿಕಾರಿಗಳು ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸಿ ಉತ್ತಮ ಕಾರ್ಯನಿರ್ವಹಿಸಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. ಇದು ಯಾರ ಪರನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ, ಇದು ಧ್ವನಿ ಇಲ್ಲದವರ ಧ್ವನಿ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ರಾಯಚೂರು ಜಿಲ್ಲಾ ಗ್ರಾಮೀಣ ಭಾಗದ ವರದಿಗಾರರು ಶಂಭುಲಿಂಗ ಎಸ್ ರೋಡಲಬಂಡಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.